ನಗರದ ಜೆಟ್ಲಾಗ್ ಹೋಟೆಲ್ನಲ್ಲಿ ಸಿನಿಮಾ ಸಕ್ಸಸ್ ಪಾರ್ಟಿ ನಡೀತಾ ಇದೆ. ಹಾಗಾದ್ರೆ ಯಾವುದು ಆ ಸಿನಿಮಾ? ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದಂತಹ ಸಿನಿಮಾ ಕಾಟೇರ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಕಾಟೇರ ಸಿನಿಮಾ ಸಕ್ಸಸ್ ಹಿನ್ನೆಲೆಯಲ್ಲಿ ಪಾರ್ಟಿ ಆಯೋಜನೆ ಮಾಡಿದ್ದು ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಪಾರ್ಟಿ ಆಯೋಜನೆ ಮಾಡಿದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ನಿಯಮ ಪಾಲನೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಸಕ್ಸಸ್ ಪಾರ್ಟಿ ಬಳಿಕ ಲೇಟ್ ನೈಟ್ ಎಣ್ಣೆ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಅದು ಬೆಳಗಿನ ಜಾವದವರೆಗೂ ಕೂಡ ನಡೀತಾ ಇತ್ತು. ಕಾಟೇರ ಸಿನಿಮಾ ತಂಡಕ್ಕಾಗಿ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಈಗ ಕಾಟೇರ ಸಿನಿಮಾ ತಂಡದಿಂದ ಕಾಟೇರ ಸಿನಿಮಾ ತಂಡಕ್ಕೋಸ್ಕರ ಜೆಟ್ಲಾಗ್ನಿಂದ ರೂಲ್ಸ್ ಬ್ರೇಕ್ ಆಗಿದೆ. ಈಗ ಜೆಟ್ಲಾಗ್ ವಿರುದ್ಧ FIR ದಾಖಲು ಮಾಡಿರುವಂತಹ ಪೊಲೀಸರು FIR ಅನ್ನ ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾಟೇರ ಸಿನಿಮಾ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿತ್ತು. ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ 3:30ವರೆಗೂ ಕೂಡ ಪಾರ್ಟಿ ಮಾಡಿ ಜೆಟ್ಲಾಗ್ ಹೋಟೆಲ್ನ ಮಾಲೀಕರು ಹಾಗೂ ಮ್ಯಾನೇಜರ್ ಮೇಲೆ FIR ದಾಖಲಾಗುವಂತಾಗಿದೆ. ನಮ್ಮ ಪ್ರತಿನಿಧಿ ಮಾದೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ತಡರಾತ್ರಿವರೆಗೂ ಕೂಡ ರೆಸ್ಟೋ ಬಾರನ್ನು ಓಪನ್ ಇತ್ತು ಅಂತೇಳಿ ಪ್ರತಿಷ್ಠಿತ ಜೆಟ್ಲಾಗ್ ರೆಸ್ಟೋ ಬಾರ್ ಮಾಲೀಕರ ವಿರುದ್ಧ FIR ಕೂಡ ದಾಖಲಾಗಿದೆ. ಅಂದರೆ ಕಳೆದ ಬುಧವಾರದ ರಾತ್ರಿ ಅವತ್ತಿನ ದಿನ ಆ ಜೆಟ್ಲಾಗ್ನಲ್ಲಿ ಸೆಲೆಬ್ರಿಟಿಗಳು ಪಾರ್ಟಿ ಮಾಡ್ತಿದ್ರು. ತಡರಾತ್ರಿ 3:30ವರೆಗೂ ಕೂಡ ಪಾರ್ಟಿ ಮಾಡ್ತಿದ್ರು ಅಂತೇಳಿ ಈಗಾಗಲೇ ಒಂದು ಇನ್ಫಾರ್ಮೇಷನ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ದಿನ ಪೊಲೀಸರು ರೇಡ್ ಮಾಡಿ ಅಲ್ಲಿನ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ FIR ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಅವತ್ತು ಓರಿಯನ್ ಮಾಲ್ನಲ್ಲಿ ಒಂದು ಸಿನಿಮಾದ ಸೆಲೆಬ್ರಿಟಿ ಶೋ ಇರುತ್ತೆ. ಆ ಸಿನಿಮಾವನ್ನು ಮುಗಿಸ್ಕೊಂಡು ಜೆಟ್ಲಾಗ್ಗೆ ಅವತ್ತಿನ ದಿನ ರಾತ್ರಿ ಪಾರ್ಟಿಗೆ, ಅಂದರೆ ಫಸ್ಟ್ ಸಕ್ಸಸ್ಫುಲ್ಲು ಸೆಲೆಬ್ರೇಷನ್ ಆಗುತ್ತೆ. ಸೆಲೆಬ್ರೇಷನ್ ಆದಂಥ ನಂತರ ಪಾರ್ಟಿಯನ್ನು ಮಾಡಿಕೊಂಡು ತಡರಾತ್ರಿ 3ರಿಂದ 4 ಗಂಟೆವರೆಗೂ ಕೂಡ ಪಾರ್ಟಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಹಿತಿ ಇತ್ತು. ಆ ಒಂದು ಮಾಹಿತಿ ಮೇರೆಗೆ ಪೊಲೀಸರು ಹೋಗಿ ದಾಳಿ ಮಾಡಿ ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಂತರ ಆ ಬಾರನ್ನು ಕ್ಲೋಸ್ ಮಾಡಿಸಿ, ರೆಸ್ಟೋ ಬಾರನ್ನು ಕ್ಲೋಸ್ ಮಾಡಿಸಿ ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಿಷನರ್ ಅವರು ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಯಾರೆಲ್ಲ ಇದ್ದರು, ಯಾವ್ಯಾವ ಸೆಲೆಬ್ರಿಟಿಗಳಿದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ತನಿಖೆ ಕೂಡ ಮುಂದುವರೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಜೆಟ್ಲಾಗ್ ಓನರ್ ಯಾರಿದ್ದಾರೆ ಶಶಿರೇಖಾ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಕಾಟೇರ ಸಿನಿಮಾ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು, ಸಕ್ಸಸ್ಫುಲ್ ಪಾರ್ಟಿ ಅಂತೇಳಿ ಮಾಹಿತಿ ಕೊಡ್ಬೋದಾ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಇತ್ತೀಚೆಗಷ್ಟೇ ತೆರೆಕೊಂಡು ಭಾರಿ ಯಶಸ್ಸನ್ನ ಸ್ಯಾಂಡಲ್ವುಡ್ನಲ್ಲಿ ಕಂಡಂತ ಕಾಟೇರ ಚಿತ್ರತಂಡದ ಸಕ್ಸಸ್ ಪಾರ್ಟಿ ಇದಾಗಿತ್ತು ಅನ್ನೋದು ಮಾಹಿತಿಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಆದರೆ ನಮ್ಮ ಪ್ರಶ್ನೆ ಅದಲ್ಲ, ಅವ್ರು ಪಾರ್ಟಿ ಆದರೂ ಮಾಡಲಿ ಏನಾದರೂ ಮಾಡಲಿ, ಆದರೆ ಪೊಲೀಸರು ಯಾಕೆ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂತಂದರೆ ಏನು ಅಲ್ಲಿಗೆ ಪೊಲೀಸರಾಗೆ ಹೋಗಿರಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂತಂದರೆ ಅವತ್ತು ಪಾರ್ಟಿ ನಡೀತಾ ಇರಬೇಕಾದ್ರೆ 1 ಗಂಟೆಯ ನಂತರವೂ ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಅದಕ್ಕೆ ಕಾರಣ ಏನಂತಂದರೆ ಅಲ್ಲೊಬ್ಬ ಸ್ಟಾರ್ ನಟ ಹೋಟೆಲ್ನಲ್ಲಿ ಈ ಒಂದು ರೆಸ್ಟೋ ಪಬ್ನಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಅಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಇದರಿಂದಾಗಿ ಅಲ್ಲಿಯ ಸ್ಥಳೀಯರು ಸಾಕಷ್ಟು ಕರೆಗಳನ್ನು ಸುಬ್ರಹ್ಮಣ್ಯ ನಗರ ಠಾಣೆಗೆ ಪದೇ ಮಾಡ್ತಾರೆ. ಹೀಗಾಗಿ ಅನಿವಾರ್ಯವಾಗಿ 3:15 ಸ್ಥಳಕ್ಕೆ ಹೋಗ್ತಾರೆ. 1 ಗಂಟೆವರೆಗೂ ಪೊಲೀಸರ ಟೈಮಿಂಗ್ ಇರ್ತಕ್ಕಂಥದ್ದು, 1 ಗಂಟೆಗೆ ಎಲ್ಲ ಕ್ಲೋಸ್ ಮಾಡಬೇಕು ಅಂತೇಳಿ ಇರ್ತಕ್ಕಂಥದ್ದು. ಆದರೆ 3:15ವರೆಗೂ ಸುಬ್ರಹ್ಮಣ್ಯ ನಗರ ಪೊಲೀಸರು ಸ್ಥಳಕ್ಕೆ ಹೋಗಲ್ಲ. 3:15ಗೆ ಹೋಗಿ ಅನಿವಾರ್ಯತೆಗಳಿಂದ ಏನು ಸಾರ್ವಜನಿಕ ವಲಯದಿಂದ ಸಾಕಷ್ಟು ದೂರುಗಳು ಬಂದಿದ್ದವು, ಒಂದಷ್ಟು ಜನ ಅಲ್ಲಿ ವಿಡಿಯೋಗಳನ್ನು ತೆಗೆದುಕೊಂಡಿದ್ರು. ಈ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಪೊಲೀಸರು ಪ್ರಕರಣವನ್ನು ದಾಖಲಿಸೋದು. ಒಂದು ವೇಳೆ ಇದ್ಯಾವುದು ಆಗದೆ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು FIR ದಾಖಲಾಗ್ತಾ ಇರಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ, ಕಾಟಾಚಾರಕ್ಕೆ FIR ದಾಖಲು ಮಾಡಿದ್ದಾರೆ, ಏನೋ ಅದು ಅಬಕಾರಿ ನೀತಿ ಇರ್ಬೋದು, ಪೊಲೀಸ್ ಆ್ಯಕ್ಟ್ ಇರ್ಬೋದು. ಆದರೆ ಇಲ್ಲಿ
ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆಗಳು 3:30ವರೆಗೂ ಪಾರ್ಟಿ ನಡೀತಾ ಇದೆ. ಸುಮಾರು 2.5 ಗಂಟೆಗಳಿಗೂ ಅಧಿಕ ಕಾಲ ನಿಯಮ ಏನಿದೆ ಅದ ಅವಧಿಯನ್ನು ಮೀರಿ ನಡೀತಾ ಇದೆ. ಆದರೆ ಅಲ್ಲಿದ್ದ ಎಷ್ಟು ಜನರನ್ನ ಇವರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ನಾಗರಾಜ್ ಹಾಗೆ ಸಂಪರ್ಕದಲ್ಲೇ ರೀ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಸ್ಟಾರ್ಸ್ ಲೇಟ್ ನೈಟ್ ಪಾರ್ಟಿ ವಿಚಾರವಾಗಿ ಪಾರ್ಟಿಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿರಲಿಲ್ಲ. ಆದರೆ ಸ್ಟಾರ್ ನಟ ಇದ್ದಾನೆ ಎಂದು ಅಲ್ಲಿ ಜನ ಸೇರಿದ್ರು. ಈ ಹಿನ್ನೆಲೆ ಪೊಲೀಸರು ಅಲ್ಲಿಗೆ ದೌಡಾಯಿಸಿದ್ರು, ಪಾರ್ಟಿ ನಡೀತಾ ಇದ್ದ ಸ್ಥಳಕ್ಕೆ ಆಗಮಿಸಿದ್ರು. ಆದರೆ ಅಲ್ಲಿ ಜನ ಸೇರ್ಕೊಂಡಿರ್ತಾರೆ, ಸ್ಟಾರ್ ನಟ ಇದ್ದಾನೆ ಅಂತ ಗೊತ್ತಾಗಿ. ಈ ಹಿನ್ನೆಲೆ ಪೊಲೀಸ್ ಠಾಣೆಗೆ ಹಲವು ಕರೆಗಳು ಬರ್ತವೆ. ಆಗ ಅನಿವಾರ್ಯವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗುತ್ತೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗರಾಜ್. ನೋಡಿ, ಪೊಲೀಸರಿಗೂ ಕೂಡ ಗೊತ್ತೇ ಇರಲಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಕರೆ ಮಾಡಿದ್ದಕ್ಕೆ ಪೊಲೀಸರು ಅನಿವಾರ್ಯವಾಗಿ ಹೋಗುವಂತಾಯ್ತು. ನಾಗರಾಜ್, ಖಂಡಿತ ನಾಗೇಂದ್ರ, ನಿಜಕ್ಕೂ ಇಲ್ಲಿ ಸಾಕಷ್ಟು ಪೊಲೀಸರ ಲೋಪದೋಷಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಏನು 1 ಗಂಟೆ ನಂತರ ಎಲ್ಲ ಪಬ್ಗಳು ಕ್ಲೋಸ್ ಆಗಿದಾವ ಇಲ್ವಾ ಅನ್ನೋದು ರೌಂಡ್ಸ್ ಅನ್ನ ಮಾಡಬೇಕು ಪೊಲೀಸರು ಒಂದು. ಆದರೆ ಅದನ್ನ ಮಾಡಲ್ಲ. FIR ನಲ್ಲಿ ಉಲ್ಲೇಖ ಮಾಡಿರುವಂತೆ 3:15 ಅಲ್ಲಿಗೆ ಪೊಲೀಸರು ಹೋಗೋದು. ಯಾಕಂತಂದ್ರೆ ಹೊಯ್ಸಳ ರೌಂಡ್ಸ್ ಅಲ್ಲಿದ್ದು ಪಬ್ಗಳು ಬಾರ್ಗಳು 1 ಗಂಟೆಗೆ ಕ್ಲೋಸ್ ಆಗಿದಾವೆ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ರೆ ಏನು ಸುಬ್ರಹ್ಮಣ್ಯ ನಗರ ಠಾಣೆಯಿಂದ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ ಜೆಟ್ಲಾಗ್ ಬಳಿ ಹೋಗೋದಕ್ಕೆ ಸುಮಾರು 2.5 ಗಂಟೆಗಳ ಕಾಲಾವಕಾಶ ಪೊಲೀಸರಿಗೆ ಬೇಕಾ? ಅಲ್ಲಿಗೆ ಇದನ್ನು ನೋಡ್ತಾ ಇದ್ರೆ ಪೊಲೀಸರಿಗೆ ಅಲ್ಲಿಗೆ ಹೋಗುವಂತ ಉದ್ದೇಶ ಇರಲಿಲ್ಲ. ಆದರೆ ಅನಿವಾರ್ಯ ಕಾರಣಗಳು, ಯಾವಾಗ ಸಾರ್ವಜನಿಕ ವಲಯದಿಂದ ಇಲ್ಲಿ ಜನ ಜಾಸ್ತಿ ಸೇರಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು, ಅನಿವಾರ್ಯ ಕಾರಣಗಳಿಗೆ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೆ ಇವರು FIR ಅನ್ನ ದಾಖಲಿಸ್ತಾರೆ. FIR ಕೇವಲ ಏನು ಮಾಲೀಕರು ಮತ್ತೆ ಮ್ಯಾನೇಜರು ಕೇವಲ ಅವರಿಬ್ಬರು ಮಾತ್ರ ಪಬ್ ಅನ್ನ ಓಪನ್ ಮಾಡ್ಕೊಂಡು ಇಟ್ಕೊಂಡು ಕೂತಿದ್ರ. ಅಲ್ಲಿದ್ದಂತ ಯಾರು ಗಿರಾಕಿಗಳು ಅಂದ್ರೆ ಅಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇದ್ದವ್ರ ಮೇಲೆ ಯಾಕೆ ಪ್ರಕರಣ ದಾಖಲಾಗಿಲ್ಲ? ಅವರು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ, ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾರಾ ಇಲ್ಲ ಅನ್ನೋದು 3ನೇ ಪ್ರಶ್ನೆ. ಯಾಕಂತಂದ್ರೆ ಸಾಕಷ್ಟು ಬಾರಿ ನಗರದಲ್ಲಿ ಡ್ರಗ್ಸ್ ಪಾರ್ಟಿಗಳು, ರೇವ್ ಪಾರ್ಟಿಗಳು ನಡೀತವೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತವೆ. ಆದರೆ ಈ ರೀತಿಯಾಗಿ ಅವಧಿ ಮೀರಿ ನಡೀತಾ ಇದ್ದಂಥ ಪಾರ್ಟಿಯಲ್ಲಿದ್ದವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಇಲ್ಲಿ ಏನನ್ನ ಬರೀ ಕೇವಲ ಮದ್ಯಪಾನ ಆಗ್ತಾ ಇತ್ತು ಅಥವಾ ಡ್ರಗ್ಸ್ ಯೂಸ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಯಾಕೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ? ಈಗ ಪೊಲೀಸರ ಈ ಒಂದು ಕ್ರಮದ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ವರದಿಯನ್ನ ಕೇಳಿದ್ದು, ಈ ಬಗ್ಗೆ ಪೊಲೀಸರು ಯಾವ ರೀತಿಯ ವರದಿಯನ್ನ ಕೊಡ್ತಾರೆ ಮತ್ತೆ ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ನಾಗೇಂದ್ರ, ಥ್ಯಾಂಕ್ ಯು ನಾಗರಾಜ್.